ಅಯೋಧ್ಯ ರಾಮನ ಕಾಣಿಕೆ ಕದ್ದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಣಿಕೆ ಎಣಿಕಾ ಕೇಂದ್ರದ 40 ಸಿಬ್ಬಂದಿ ಈಗ ತಕ್ಷಣದಿಂದಲೇ ವಜಾ ಆಗಿದ್ದಾರೆ. ಬ್ಯಾಂಕ್ ಮತ್ತು ಟ್ರಸ್ಟ್ನಿಂದ ಹೊಸ ಸಿಬ್ಬಂದಿಯ ನೇಮಕ ಆಗಿದೆ. ಭೂಮಿ ಖರೀದಿ ಹಗರಣದ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗ್ತಾ ಇದೆ. ಅಂದರೆ ಇಲ್ಲಿ ಕದ್ಕೊಂಡು ಹೋಗಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅಂತ ಟ್ರಸ್ಟ್ ಪದಾಧಿಕಾರಿಗಳಿಗೆ ಈಗ ಅಯೋಧ್ಯೆ ಬಿಡದಂತೆ ಸೂಚನೆ ಕೂಡ ಕೊಡಲಾಗಿದೆ. ಅಲ್ಲಿ ಮತ್ತಷ್ಟು ತನಿಖೆ ಆಗಬೇಕು, ಹಾಗಾಗಿ ಈ ರೀತಿಯ ಸೂಚನೆ ಹೋಗ್ತಾ ಇದೆ. ಅಲ್ಲಿ ಏನು ಕದ್ಕೊಂಡು ಹೋಗಿದಾರಲ್ಲ, ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಅಂತ ಹೇಳಿದ್ರೆ ಆ ಸಿಬ್ಬಂದಿ ಬೇರೆ ಕಡೆಗೆ ಹೋಗಿ ಆಸ್ತಿ ಮಾಡುವಂಥ ಸಂದರ್ಭದಲ್ಲಿ, ಆಸ್ತಿಯನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಅಯೋಧ್ಯೆ ರಾಮನ ಕಾಣಿಕೆಯ ಕದ್ದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ತನಿಖೆ ಮುಂದುವರಿತಾ ಇದೆ. ಬಟ್ ಈಗ ಕಾಣಿಕೆ ಎಣಿಕಾ ಕೇಂದ್ರದ 40 ಸಿಬ್ಬಂದಿ ಇದೆಯಲ್ಲ, ಅವರನ್ನು ವಜಾ ಮಾಡಲಾಗಿದೆ. ತಕ್ಷಣದಿಂದಲೇ ವಜಾ ಆಗಬೇಕು ಅನ್ನುವಂಥ ಆದೇಶ. ಈಗ ಬ್ಯಾಂಕ್ ಮತ್ತು ಟ್ರಸ್ಟ್ನಿಂದ ಹೊಸ ಸಿಬ್ಬಂದಿಯ ನೇಮಕ ಮಾಡಬೇಕಾಗತ್ತೆ. ಅದರ ಜೊತೆಗೆ ಭೂಮಿಯ ಖರೀದಿಯನ್ನು ಮಾಡಿದ್ರಲ್ಲ ಈ ಸಿಬ್ಬಂದಿಗಳು, ಅದರ ಬಗ್ಗೆಯೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನೋದು. ಇನ್ನು ಟ್ರಸ್ಟ್ನ ಪದಾಧಿಕಾರಿಗಳಿಗೆ ಅಯೋಧ್ಯೆ ಬಿಡದಂತೆ ಸೂಚನೆ ಕೂಡ ಹೋಗಿದೆ. ಯಾಕಂದರೆ ಮತ್ತಷ್ಟು ತನಿಖೆ ಆಗಬೇಕಾಗತ್ತೆ. ಎಲ್ಲ ಆಯಾಮದ ಮುಖಾಂತರ ತನಿಖೆ ನಡೆಯಬೇಕಾಗತ್ತೆ. ಸಿಎಂ ಯೋಗಿಗೆ ಪ್ರಕರಣದ ವರದಿಯನ್ನು ಈಗ ಎಸ್ಐಟಿ ಟೀಮ್ ಸಲ್ಲಿಕೆ ಮಾಡಿದೆ. ಅಯೋಧ್ಯೆಯಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಖಾಕಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಏನೇನು ಸಿಕ್ಕಿದಾವೆ ಎಲ್ಲವನ್ನ ಕದ್ಕೊಂಡು ಹೋಗಿದ್ದಾರೆ. ಆ ಕದ್ಕೊಂಡು ಹೋಗಿರುವಂಥ ಕೆಲವೊಂದಿಷ್ಟು ಆಭರಣಗಳು ಆಗಿರ್ಬೋದು, ಅಥವಾ ಯಾರೆಲ್ಲ ದೇಣಿಗೆ ಕೊಟ್ಟಿರ್ತಾರಲ್ಲ ಅದೆಲ್ಲವನ್ನ ಕದ್ದು ಹೋಗಿದ್ದಾರೆ. ಅದೆಲ್ಲವನ್ನ ಅಡ ಇಟ್ಟು ಈ ಸಿಬ್ಬಂದಿಗಳು, ಅಂದರೆ ಯಾರೆಲ್ಲ ಕೆಲಸ ಮಾಡ್ತಾರಲ್ಲ ಅಲ್ಲಿ ಬೇರೆ ಕಡೆಗೆ ಹೋಗಿ ಆಸ್ತಿಯನ್ನು ಇವರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಆವಾಗ ಗೊತ್ತಾಗತ್ತೆ ಇಲ್ಲಿ ಅಯೋಧ್ಯೆಯಲ್ಲಿ ಕೆಲಸ ಮಾಡೋರು ಈ ಶ್ರೀಮಂತರಾಗಿರೋದು ಹೇಗೆ ಅಂತೇಳಿ. ಆವಾಗ ತನಿಖೆ ಮಾಡಿದಾಗ ಈ ರೀತಿಯ ಪ್ರಕರಣ ಬೆಳಕಿಗೆ ಬರುತ್ತೆ. ಈಗ ಎಸ್ಐಟಿ ಟೀಮ್ ರಚನೆ ಆಗಿದೆ. ಆ ಟೀಮ್ ಕಡೆಯಿಂದ ನಿರಂತರವಾಗಿ ತನಿಖೆ ಅಂತೂ ಮುಂದುವರಿತಾ ಇದೆ. ಅದೆಲ್ಲ ಡೀಟೇಲ್ಸನ್ನು ಈಗ CMಗೆ ಕೊಟ್ಟಿದ್ದಾರೆ. CM ಯೋಗಿಗೆ ಪ್ರಕರಣದ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಎಸ್ಐಟಿ ಟೀಮ್. ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು. ಮತ್ತಷ್ಟು ತನಿಖೆ ಆಗಬೇಕಾಗತ್ತೆ. ಯಾರೆಲ್ಲ ಕೈವಾಡ ಇದೆ ಈ ಒಂದು ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ. ಈಗಾಗಲೇ 40 ಸಿಬ್ಬಂದಿ ಅಂತೂ ವಜಾ ಆಗಿದ್ದಾರೆ. ಅವರ ವಿರುದ್ಧ ಕ್ರಮ ಆಗತ್ತಾ ಇಲ್ಲ ಅನ್ನೋದು. ಆಮೇಲೆ ಈಗ ಹೊಸ ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ. ಬ್ಯಾಂಕ್ ಮತ್ತು ಟ್ರಸ್ಟ್ನಿಂದ ಹೊಸ ಸಿಬ್ಬಂದಿಗಳ ನೇಮಕ ಕಾರ್ಯ ಕೂಡ ನಡೀತಾ ಇದೆ. ಅಲ್ಲಿ ಅಂದರೆ ಯಾರನ್ನೂ ಬಿಡಲ್ಲ ಅಂತ, ಅಂದರೆ ಕಳ್ಳತನ ಮಾಡೋರು ದೇವಸ್ಥಾನ ಇದ್ರೇನು ಅಂತ, ಒಟ್ಟಿನಲ್ಲಿ ಕಳ್ಳತನ ಮಾಡಬೇಕು, ಮಾಡ್ತಾರೆ.